ಈಗ ರಾಜ್ಯಪಾಲರು ಪ್ರಶ್ನೆ ಮಾಡೋದು ಸರ್ಕಾರದ ಇವತ್ತು ನಾವು ನೋಡಿದಂಗೆ ಕೇಂದ್ರ ಸರ್ಕಾರದ ಕಡೆಯಿಂದ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳ ಮೇಲೆ ಎಲ್ಲೆಲ್ಲಿ BJP ಸರ್ಕಾರ ಇಲ್ವೋ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿ ರಾಜ್ಯಪಾಲರನ್ನ ಬಳಸ್ಕೊಂಡು ಇಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಮೊಟಕುಗೊಳಿಸಂಥ ಹುನ್ನಾರ ಕುತಂತ್ರ ಪಿತೂರಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಆದ ಮಾದರಿಯಲ್ಲಿ ನಿನ್ನೆ ಕೂಡ ಗವರ್ನರ್ ಅವರು ಇಲ್ಲಿ ಬಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಭಾಷಣ ಓದಲಾರದೆ ಅದನ್ನು ಅವರು 4 ಮಾತಾಡಿ ರಾಷ್ಟ್ರಗೀತೆ ಮುಗಿಯೋರ್ಗೂ ಕಾಯ್ದೆ ಹೊರಗೋಗಿದ್ದಾರೆ. ನಿಜವಾಗ್ಲೂ ಕೂಡ ಇದು ಅತ್ಯಂತ ಖಂಡನೀಯವಾದಂಥ ಒಂದು ಬೆಳವಣಿಗೆ. ಅದರ ವಿರುದ್ಧವಾಗಿ ಇವತ್ತು ಏನು ಸರ್ಕಾರ ತೀರ್ಮಾನ ತಗೊಳ್ತಾರೆ ಆ ರೀತಿ ಸಂಪೂರ್ಣವಾಗಿ ನಾವು ಇರ್ತೀವಿ. ಈ ರೀತಿಯಲ್ಲಿ ಒಕ್ಕೂಟದ ವ್ಯವಸ್ಥೆನ ಹಗಲಲ್ಲೇ ಕತ್ತಲೆ ಮಾಡ್ತಕ್ಕಂಥದ್ದು ಯಾವ ಮಟ್ಟಕ್ಕೂ ಸರಿಯಲ್ಲ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ಮನ್ರೇಗಾದಲ್ಲಿ ಭ್ರಷ್ಟಾಚಾರ ಆಗ್ತಾ ಇತ್ತು, ಸೊ ಅದಕ್ಕಾಗಿ ನಾವು ಕಾಯ್ದೆನೇ ಬದಲಾವಣೆ ಮಾಡ್ತೀವಿ. ಆಯಿತು ಸ್ವಾಮಿ, ಇವತ್ತು ನೆಗಡಿ ಬರುತ್ತೆ ಮನುಷ್ಯನಿಗೆ. ನೆಗಡಿ ಬಂದಾಗ ನೀವು ಮೂಗು ಕೊಯ್ತೀರಾ, ಔಷಧಿ ಕೊಡ್ತೀರಾ. ಅದಕ್ಕೆ ಔಷಧಿ ಕೊಡ್ಬೇಕು ತಾನೆ. ಇವಾಗ ಇವ್ರ ಸರ್ಕಾರ 11 ವರ್ಷದಿಂದ ತಾನೇ ಅಧಿಕಾರದಲ್ಲಿರೋದು. 11 ವರ್ಷದ ಭ್ರಷ್ಟಾಚಾರ ಹಗರಣಗಳು ಎಲ್ಲ ನಡೀವಿ. ಅದು ಏನು ಅವ್ರು ಹೇಳ್ತಾವ್ರೆ ಅದನ್ನೆಲ್ಲ ನಾವು ಒಪ್ಕೊಂಡೆ ಬೇಡ ಅಂತ ಇಟ್ಕೊಳ್ಳಿ. ಆಯಿತು, ಮನುಷ್ಯನಿಗೆ ನೆಗಡಿ ಬಂತು, ಮೂಗು ಕೊಯ್ತೀರಾ, ಔಷಧಿ ಕೊಡ್ತೀರಾ. ಅದು ಶಿವರಾಜ್ ಚೌಹಾಣ್ ಅವ್ರು ಉತ್ತರ ಕೊಡ್ತೀವಿ. ನಾವು ಅಂದ್ಕೊಂಡಿದ್ದು ಅದ್ರ ಪ್ರಕಾರ ನೋಡಿ ಏನು ತಪ್ಪಾಗ್ತಾರೆ, ಅದಕ್ಕೆ ಏನು ನೀವು ಮಾಡಬೇಕಂತ ಮಾಡೋದನ್ನ ಬಿಟ್ಟು ಮೂಗು ಸರಿ ಇಲ್ಲ ಅಂತೇಳಿ ಕೊಯ್ದುಬಿಟ್ರೆ ದೇವರೇ ಕಾಪಾಡಬೇಕು. ಈಗ BBG ರಾಮ್ಜಿ ಬಿಲ್ಲಿಂದ ಯಾವೆಲ್ಲ ತೊಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ 60-40 ರೇಷಿಯೋಲ್ಲಿ ಒಂದು ಸ್ಪ್ಲಿಟ್ ಮಾಡಿರೋಂಥದ್ದಾಗಿರ್ಬೋದು, ಕಟಾವು ಮತ್ತು ಬೆಳವಣಿಗೆ ಪೀರಿಯಡಲ್ಲಿರ್ತಕ್ಕಂಥ 60 ದಿನದ ಪಾಸ್ ಅಂತ ಆಗಿರ್ಬೋದು, ಎಲ್ಲವೂ ಕೂಡ ಗತಿಶತಿ ಜೊತೆ ಟೈಅಪ್ ಆಗಬೇಕು. ಹತ್ತಾರು ರೀತಿಯಲ್ಲಿ ಇವತ್ತು BBG ರಾಮ್ಜಿ ಏನು ಯೋಜನೆ ಇದೆ ಅದರಿಂದ ಗ್ರಾಮದಲ್ಲಿರ್ತಕ್ಕಂಥ ಕಟ್ಟಕಡೆ ಪ್ರಜೆಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ನಾವು ನೋಡ್ತೀವಿ. ಇನ್ನೊಂದು ರಾಜ್ಯಪಾಲರ ನಡೆಯುವಂಥ ಸರ್ಕಾರ ನಿರ್ದೇಶಕರು ಪಟ್ಟ ಮಾಡೋಣ ನಾವು. ಹಾಂ ಸರ್, ಈಗ ರಾಜ್ಯಪಾಲರು ಪ್ರಶ್ನೆ ಮಾಡೋದು ಸರ್ಕಾರದ ಇವತ್ತು ನಾವು ನೋಡಿದಂಗೆ ಕೇಂದ್ರ ಸರ್ಕಾರದ ಕಡೆಯಿಂದ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳ ಮೇಲೆ ಎಲ್ಲೆಲ್ಲಿ BJP ಸರ್ಕಾರ ಇಲ್ವೋ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿ ರಾಜ್ಯಪಾಲರನ್ನ ಬಳಸ್ಕೊಂಡು ಇಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಮೊಟಕುಗೊಳಿಸಂಥ ಹುನ್ನಾರ ಕುತಂತ್ರ ಪಿತೂರಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಆದ ಮಾದರಿಯಲ್ಲಿ ನಿನ್ನೆ ಕೂಡ ಗವರ್ನರ್ ಅವರು ಇಲ್ಲಿ ಬಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಭಾಷಣ ಓದಲಾರದೆ ಅದನ್ನು ಅವರು 4 ಮಾತಾಡಿ ರಾಷ್ಟ್ರಗೀತೆ ಮುಗಿಯೋರ್ಗೂ ಕಾಯ್ದೆ ಹೊರಗೋಗಿದ್ದಾರೆ. ನಿಜವಾಗ್ಲೂ ಕೂಡ ಇದು ಅತ್ಯಂತ ಖಂಡನೀಯವಾದಂಥ ಒಂದು ಬೆಳವಣಿಗೆ. ಅದರ ವಿರುದ್ಧವಾಗಿ ಇವತ್ತು ಏನು ಸರ್ಕಾರ ತೀರ್ಮಾನ ತಗೊಳ್ತಾರೆ ಆ ರೀತಿ ಸಂಪೂರ್ಣವಾಗಿ ನಾವು ಇರ್ತೀವಿ. ಈ ರೀತಿಯಲ್ಲಿ ಒಕ್ಕೂಟದ ವ್ಯವಸ್ಥೆನ ಹಗಲಲ್ಲೇ ಕತ್ತಲೆ ಮಾಡ್ತಕ್ಕಂಥದ್ದು ಯಾವ ಮಟ್ಟಕ್ಕೂ ಸರಿಯಲ್ಲ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ಮನ್ರೇಗಾದಲ್ಲಿ ಭ್ರಷ್ಟಾಚಾರ ಆಗ್ತಾ ಇತ್ತು, ಸೊ ಅದಕ್ಕಾಗಿ ನಾವು ಕಾಯ್ದೆನೇ ಬದಲಾವಣೆ ಮಾಡ್ತೀವಿ. ಆಯಿತು ಸ್ವಾಮಿ, ಇವತ್ತು ನೆಗಡಿ ಬರುತ್ತೆ ಮನುಷ್ಯನಿಗೆ. ನೆಗಡಿ ಬಂದಾಗ ನೀವು ಮೂಗು ಕೊಯ್ತೀರಾ, ಔಷಧಿ ಕೊಡ್ತೀರಾ. ಅದಕ್ಕೆ ಔಷಧಿ ಕೊಡ್ಬೇಕು ತಾನೆ. ಇವಾಗ ಇವ್ರ ಸರ್ಕಾರ 11 ವರ್ಷದಿಂದ ತಾನೇ ಅಧಿಕಾರದಲ್ಲಿರೋದು. 11 ವರ್ಷದ ಭ್ರಷ್ಟಾಚಾರ ಹಗರಣಗಳು ಎಲ್ಲ ನಡೀವಿ. ಅದು ಏನು ಅವ್ರು ಹೇಳ್ತಾವ್ರೆ ಅದನ್ನೆಲ್ಲ ನಾವು ಒಪ್ಕೊಂಡೆ ಬೇಡ ಅಂತ ಇಟ್ಕೊಳ್ಳಿ. ಆಯಿತು, ಮನುಷ್ಯನಿಗೆ ನೆಗಡಿ ಬಂತು, ಮೂಗು ಕೊಯ್ತೀರಾ, ಔಷಧಿ ಕೊಡ್ತೀರಾ. ಅದು ಶಿವರಾಜ್ ಚೌಹಾಣ್ ಅವ್ರು ಉತ್ತರ ಕೊಡ್ತೀವಿ. ನಾವು ಅಂದ್ಕೊಂಡಿದ್ದು ಅದ್ರ ಪ್ರಕಾರ ನೋಡಿ ಏನು ತಪ್ಪಾಗ್ತಾರೆ, ಅದಕ್ಕೆ ಏನು ನೀವು ಮಾಡಬೇಕಂತ ಮಾಡೋದನ್ನ ಬಿಟ್ಟು ಮೂಗು ಸರಿ ಇಲ್ಲ ಅಂತೇಳಿ ಕೊಯ್ದುಬಿಟ್ರೆ ದೇವರೇ ಕಾಪಾಡಬೇಕು. ಈಗ BBG ರಾಮ್ಜಿ ಬಿಲ್ಲಿಂದ ಯಾವೆಲ್ಲ ತೊಂದರೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತಿನ ಆರ್ಥಿಕ ವ್ಯವಸ್ಥೆಯಲ್ಲಿ 60-40 ರೇಷಿಯೋಲ್ಲಿ ಒಂದು ಸ್ಪ್ಲಿಟ್ ಮಾಡಿರೋಂಥದ್ದಾಗಿರ್ಬೋದು, ಕಟಾವು ಮತ್ತು ಬೆಳವಣಿಗೆ ಪೀರಿಯಡಲ್ಲಿರ್ತಕ್ಕಂಥ 60 ದಿನದ ಪಾಸ್ ಅಂತ ಆಗಿರ್ಬೋದು, ಎಲ್ಲವೂ ಕೂಡ ಗತಿಶತಿ ಜೊತೆ ಟೈಅಪ್ ಆಗಬೇಕು. ಹತ್ತಾರು ರೀತಿಯಲ್ಲಿ ಇವತ್ತು BBG ರಾಮ್ಜಿ ಏನು ಯೋಜನೆ ಇದೆ ಅದರಿಂದ ಗ್ರಾಮದಲ್ಲಿರ್ತಕ್ಕಂಥ ಕಟ್ಟಕಡೆ ಪ್ರಜೆಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ನಾವು ನೋಡ್ತೀವಿ. ಇನ್ನೊಂದು ರಾಜ್ಯಪಾಲರು ನಡೆಯುವಂಥ ಸರ್ಕಾರ ನಿರ್ದೇಶಕರು ಪಟ್ಟ ಮಾಡೋಣ ನಾವು. ಹಾಂ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.